ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಶನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶಿಕ್ಷಣ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತರಲಾಗಿದೆ. ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ್. ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ H ಅವರಿಂದ ನಾಮಪತ್ರ ಸಲ್ಲಿಕೆ. ರಾಯರ 350ನೇ ಮಧ್ಯಾರಾಧನೆ ನಿಮಿತ್ತ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ ಸರಳವಾಗಿ ನಡೆದ ರಾಯರ ಮಧ್ಯಾರಾಧನೆ. ಈಗ ವಾರ್ತೆಗಳ ವಿವರ. ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕು, ಶಿಕ್ಷಣ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಬೇಕೆಂಬ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತರುವ ಮೂಲಕ ನಿಜವಾದ ನವಭಾರತ ನಿರ್ಮಾಣ ಮಾಡಬೇಕೆಂಬ ಗುರಿ ಹೊಂದಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಅವರು ಮಾತನಾಡಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಒಂದು ದಿನದ ವಿಚಾರ ಸಂಕಿರಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು,
ಉನ್ನತ ಶಿಕ್ಷಣ ಸಚಿವ ಹಾಗೂ ಸಮಕುಲಾಧಿಪತಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ನೂತನ ಶಿಕ್ಷಣ ನೀತಿ 2020 ಜಾರಿಗೊಳಿಸಲಾಗಿದ್ದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಂತ್ರಜ್ಞಾನದ ಅವಶ್ಯಕತೆ ಇದೆ. ನೀರಿನ ಅಭಾವ ಉಂಟಾದಾಗ ನೀರಿನ ಸಮಸ್ಯೆ ಬಗೆಹರಿಸಲು ತಂತ್ರಜ್ಞಾನ ಬಳಕೆ ಹೇಗೆ ಮಾಡಬೇಕೆಂಬುದರ ಕುರಿತು ಎನ್ಇಪಿ ಅಡಿ ತಿಳಿಸಿಕೊಡಲಾಗುವುದು. 3ನೇ ವರ್ಷದ ಮಗುವಿನಿಂದ ಎನ್ಇಪಿ ಶಿಕ್ಷಣ ನೀಡಲು ಆರಂಭಿಸಲಾಗುವುದು. ಈ 3 ವರ್ಷದಿಂದ 6ನೇ ವಯಸ್ಸಿನಲ್ಲಿ 85% ಕಲಿಕೆ ಸಾಧ್ಯವಾಗುವುದು ಈ ವಯಸ್ಸಿನಲ್ಲಿ ಮಾತ್ರ. ಹೀಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೊಳಿಸಲಾಗಿದೆ ಎಂದರು. ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅವರ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಈ ಒಂದು ದಿಕ್ಕಲ್ಲಿ ಯೋಚನೆ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ನಮ್ಮಲ್ಲಿರುವಂಥ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತರಬೇಕು. ಈ ಸುಧಾರಣೆಗಳು ಈಗಿರುವಂಥ ನ್ಯೂನತೆಗಳನ್ನು ಸರಿಪಡಿಸಬೇಕು. ನಿಜವಾದ ನವಭಾರತ ನಿರ್ಮಾಣ ಆಗಬೇಕು. ನ್ಯೂ ಇಂಡಿಯಾ ಸ್ಥಾಪನೆ ಮಾಡಬೇಕು. ಅದಕ್ಕೆ ಸಂಪೂರ್ಣ ಪರಿವರ್ತನೆ ಆಗಬೇಕು. ಟ್ರಾನ್ಸ್ಫಾರ್ಮೇಷನ್ ತರಬೇಕು. ಆ ಟ್ರಾನ್ಸ್ಫಾರ್ಮೇಷನ್ ತರಬೇಕು ಅಂದರೆ ಈ ಕ್ಷೇತ್ರದ ಮೂಲಕ ಮಾತ್ರ ಸಾಧ್ಯ. ಈ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುವುದಾಗಿದೆ. ನಮಗೆ ಗೊತ್ತಿದೆ, ಇವತ್ತು ವ್ಯವಸಾಯದಿಂದ ಇದು ವ್ಯವಸಾಯದಲ್ಲಿ ಇವತ್ತು ತಂತ್ರಜ್ಞಾನ ಇರೋಷ್ಟು, ವಿಜ್ಞಾನ ಇರೋಷ್ಟು ಯಾವ ಕ್ಷೇತ್ರದಲ್ಲೂ ಇಲ್ಲ. ಇವತ್ತು ಡಿಜಿಟಲ್ ಫಾರ್ಮಿಂಗ್ ಬಗ್ಗೆ ನಾವು ಮಾತಾಡ್ತೀವಿ. ಡಿಜಿಟಲ್ ಫಾರ್ಮಿಂಗ್ ಬಗ್ಗೆ ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕಂತೂ ಬೇಕಾಗಿರುವಂಥದ್ದು ತಂತ್ರಜ್ಞಾನನೇ. ಪ್ರಕೃತಿ ವಿರುದ್ಧವಾಗಿ ಪ್ರಕೃತಿ ಎಲ್ಲ ಕಡೆ ನಮಗೆ ನೀರಿನ ಕೊರತೆ ಇದ್ದಾಗ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಹೇಗೆ ತಂತ್ರಜ್ಞಾನ ಬಳಕೆಯನ್ನು ಮಾಡಬಹುದು ಅನ್ನೋದು ಬಹಳಷ್ಟು ಪ್ರಸ್ತುತವಾಗಿರುವ ವಿಚಾರ. ಹಾಗಾಗಿ ನಾವು ಯಾವುದೇ ಕಾರಣವನ್ನು ಕೊಡದೆ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತನ್ನು ಕೊಟ್ಟು ನಮಗೆ ವೈಯಕ್ತಿಕವಾಗಿಯೇ ಅನುಕೂಲ, ಪ್ರತಿಯೊಬ್ಬ ಈ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಒಂದು ನೀತಿಯ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಗೂ ಇದರ ಅನುಕೂಲತೆ, ಇದರ ಲಾಭ ಪ್ರತಿಯೊಬ್ಬ ವ್ಯಕ್ತಿಗೂ ಸಿಗುತ್ತದೆ. ತಮಗೆಲ್ಲ ಗೊತ್ತಿದ್ದಾಗೆ ಹೇಳಬೇಕಂದ್ರೆ, ಒಂದು ಸರಳವಾಗಿ ಚಿಕ್ಕದಾಗಿ ಹೇಳಬೇಕು ಅಂದರೆ, ನಮ್ಮ ಸರ್ಕಾರದಲ್ಲಿ ಮೊದಲು ತಮಗೆ ಹೇಳಬೇಕು ಅಂದರೆ ಶಿಕ್ಷಣ 6ನೇ ವಯಸ್ಸಿನಿಂದ ಪ್ರಾರಂಭ ಆಗ್ತಿತ್ತು. ಶಿಕ್ಷಣ 6ನೇ ವಯಸ್ಸಿಂದ. ಖಾಸಗಿಯಲ್ಲಿ ದುಡ್ಡಿದ್ದವರು ತಮ್ಮ ಮಕ್ಕಳನ್ನ ನರ್ಸರಿಗೆ 3ನೇ ವಯಸ್ಸಿನಿಂದಲೇ ಸೇರಿಸ್ಕೊಡೋರು. ಕೆಲವರು 2ನೇ ವಯಸ್ಸಿನಿಂದಲೇ ಸೇರಿಸೋರು. ಹೆಚ್ಚು ಕಡಿಮೆ ನಾವು 3ನೇ ವಯಸ್ಸಿನಿಂದ ಸೇರಿಸುವಂಥದ್ದಿರ್ತದೆ. 3ನೇ ವಯಸ್ಸಿನಿಂದಲೇ ಖಾಸಗಿ ಮಾಂಟೆಸರಿ ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಸೇರಿಸಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಆದರೆ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆ. ಶಾಲೆಗಳು ಅಂದಿದ ತಕ್ಷಣ 55,000ಕ್ಕಿಂತ ಹೆಚ್ಚು ಶಾಲೆಗಳು ಸರ್ಕಾರಿ. ಹಾಗಾಗಿ ಈ ಒಂದು ವಲಯದಲ್ಲಿ ನಾನು ಹೇಳಬೇಕು ಅಂದರೆ, ಈಗ ನಾವು ತಂದಿರುವಂಥ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಇವತ್ತು ಶಿಕ್ಷಣ 3ನೇ ವಯಸ್ಸಿನಿಂದ ಪ್ರಾರಂಭ ಆಗಿದೆ. ಇದನ್ನು ಮಾಡಬೇಕು ಅಂತ ಹಲವಾರು ವರ್ಷದಿಂದ ವೈಜ್ಞಾನಿಕವಾಗಿಯೂ ಆಧಾರಿತವಾಗಿ ನೋಡಿದಾಗಲೂ 3ನೇ ವರ್ಷದಿಂದಲೇ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಹಲವಾರು ವರ್ಷದ ಬೇಡಿಕೆ. ಇದನ್ನೆಲ್ಲ ಒಂದು ಕಡೆ ಈಡೇರಿಸದೆ ಹಾಗೆ ಬಿಟ್ಟೋಗಿತ್ತು. ಇದನ್ನು ಅರ್ಥಕೊಂಡು ನಾವಿವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಅಳವಡಿಸುವಂಥದ್ದಾಗಿದೆ. ನೀವು ಕೇಳ್ಬೋದು, ಯಾಕೆ 3ನೇ ವಯಸ್ಸಿನಿಂದಲೇ ಶಿಕ್ಷಣ ಪ್ರಾರಂಭ ಮಾಡಿದ್ರೆ ಏನು ಪ್ರಯೋಜನ? ನಿಜಕ್ಕೂ ಕಲಿಕೆ ಆಗುವಂಥದ್ದು, ನಿಜವಾದ ಕಲಿಕೆ ಆಗುವಂಥದ್ದು 3 ವಯಸ್ಸಿನಿಂದ 6ನೇ ವಯಸ್ಸಿನಿಂದ. 85% ಕಲಿಕೆ. ಎಷ್ಟು? 85. ವಿಜ್ಞಾನ ಆಧಾರಿತವಾಗಿ ಹೇಳ್ತಾ ಇದ್ದೀನಿ ನಾನು. 3 ವಯಸ್ಸಿನಿಂದ 6ನೇ ವಯಸ್ಸಿನಲ್ಲಿ 85% ಅಷ್ಟು ಕಲಿಕೆ ಆಗೋದು ಆ ವಯಸ್ಸಿನ. ಅಂತ ವಯಸ್ಸನ್ನೇ ನಾವು ಬಿಟ್ಬಿಟ್ಟಿದ್ದೇವೆ. ಹಾಗಾಗಿ ಸಮಾಜದಲ್ಲಿ ನಮಗೆ ಆಗ್ತಿದ್ದಂಥ ಸಮಸ್ಯೆ ಎಷ್ಟು ಅಂತ ನೀವು ಯೋಚನೆ ಮಾಡಿ. ಹಾಗಾಗಿ ಒಂದು ದೊಡ್ಡ ನಿರ್ಣಯ ತಗೊಳ್ಳೋ ಮೂಲಕ, ಈ ಒಂದು ನೀತಿ ತರೋ ಮೂಲಕ ಈ ಒಂದು ನ್ಯೂನತೆಯನ್ನು ಸರಿಪಡಿಸುವಂಥದ್ದು. ಮತ್ತು ಕಲಿಕೆ ಅನ್ನುವಂಥದ್ದು ಬರೀ ಕ್ಲಾಸ್ ರೂಮಿಗೆ ಕಟ್ಕೊಂಡು ಹೋಗಿ ಕೂಡಾಕೊಂಡ್ರೆ ಕಲಿಕೆ ಆಗಲ್ಲ. ಭಾಲ್ಕಿ ಹಿರೇಮಠ ಸಂಸ್ಥಾನ ಪೂಜ್ಯ ಬಸವಲಿಂಗ ಪಟ್ಟದೇವರು ಮಾತನಾಡಿ, ದೇಶದ ಸರ್ವಾಂಗೀಣ ವಿಕಾಸಕ್ಕಾಗಿ ಶಿಕ್ಷಣವೇ ಭದ್ರ ಬುನಾದಿಯಾಗಿದೆ.
12ನೇ ಶತಮಾನದಲ್ಲಿ ಸರ್ವರಿಗೂ ಸಮಾನರನ್ನಾಗಿಸುವ ನಿಟ್ಟಿನಲ್ಲಿ ಎಲ್ಲರಿಗೂ ಸಮಾನ ಶಿಕ್ಷಣ ನೀಡಿರುವ ಶ್ರೇಯಸ್ಸು ಬಸವಣ್ಣನವರದಾಗಿದೆ. ಇಂದಿನ ನೂತನ ಶಿಕ್ಷಣ ನೀತಿಗೂ ಮುನ್ನ 12ನೇ ಶತಮಾನದಲ್ಲಿ ಬಸವಣ್ಣನವರು ಕೌಶಲ್ಯಾಧಾರಿತ ಶಿಕ್ಷಣ ಜಾರಿಗೆ ತಂದಿದ್ದರು. ಆ ಶಿಕ್ಷಣ ನೀತಿ ಸಹ ಯಶಸ್ವಿ ಪಡೆದಿತ್ತು. ಇಂದು ನೂತನ ಶಿಕ್ಷಣ ನೀತಿ ಜಾರಿಯಾಗಿದ್ದು, ಈ ನೀತಿಯಲ್ಲಿ ಮೌಖಿಕ ಅಂಶ ಪ್ರಾಯೋಗಿಕವಾಗಿ ಹೊರಬಂದರೆ ನಮ್ಮ ದೇಶ ವಿಶ್ವದಲ್ಲೇ ಪ್ರಥಮ ಸ್ಥಾನ ಪಡೆಯುವುದು ಎರಡು ಮಾತಿಲ್ಲ ಎಂದರು. ದೇಶದ ಸರ್ವಾಂಗೀಣ ವಿಕಾಸಕ್ಕಾಗಿ ಶಿಕ್ಷಣವೇ ಭದ್ರ ಬುನಾದಿ, ಆ ಶಿಕ್ಷಣವೇ ಅಡಿಪಾಯ. ಅದಕ್ಕೆ ಮೊಟ್ಟ ಮೊದಲು ನಾವು ಶಿಕ್ಷಣದ ಒಂದು ಇತಿಹಾಸ ನೋಡುತ್ತಾ ಹೋದಾಗ ಸರ್ವ ಜನಾಂಗಕ್ಕೆ, ಸರ್ವ ಜಾತಿಗೆ, ವರ್ಗ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಕೊಟ್ಟಿರುವಂಥ ಶ್ರೇಯಸ್ಸು ಇದೇ ಭಾಗದ ಕಲ್ಯಾಣ ಕರ್ನಾಟಕದ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ವಿಶ್ವಗುರು ಬಸವಣ್ಣನವರು ಅನ್ನೋದನ್ನು ನಾವೆಲ್ಲರೂ ನೆನಪಿಡಬೇಕಾಗುತ್ತೆ. ಯಾಕಂದರೆ ದಲಿತರು ಮಾದಾರ ಚೆನ್ನಯ್ಯನಂಥವರು, ದನ ಕಾಯುವಂಥ ತುರ್ಗಾಯಿ ರಾಮಣ್ಣನಂಥವರು ಮತ್ತು ಸೂಳೆ ಸಂಕವಿ ಅಂಥವರು, ಇಂಥವರು ಅನೇಕರು ಅವರು ಶಿಕ್ಷಣವನ್ನು ಕಲಿತು ಅಮೂಲ್ಯವಾದಂಥ ವಚನ ಸಾಹಿತ್ಯದ ಭಂಡಾರವನ್ನು ಬಿಟ್ಟು ಅವರು ಹೋಗಿದ್ದಾರೆ. ಅಂಥ ವಚನ ಸಾಹಿತ್ಯದ ಅಧ್ಯಯನ ಇಂದು ವಿಶ್ವವಿದ್ಯಾಲಯದಲ್ಲೆಲ್ಲ ನಡೀತಾ ಇರುವುದು ಬಹಳ ಸಂತೋಷದ ವಿಷಯ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನ ನೀನು ಅಲಂಕರಿಸಿದೆಯಾದರೆ ನಿನ್ನಿಂದ ಸಿರಿವಂತರಿಲ್ಲ ಕಾಣ ಇಲ್ಲಿ ಮನವೇ. ಅಂಥ ಅಪರೂಪದ ಜ್ಞಾನ ಭಂಡಾರವನ್ನು 12ನೇ ಶತಮಾನದಲ್ಲಿ ಎಲ್ಲರಿಗೂ ಸಿಗುವಂಥ ಒಂದು ಅವಕಾಶ ಸಿಕ್ತು. ಆ ಶಿಕ್ಷಣ ನೀತಿಯನ್ನು ಅಲ್ಲಿ ಈಗಿನ ಹೊಸ ಶಿಕ್ಷಣದಲ್ಲಿ ಏನು ಕೌಶಲ್ಯ ಆಧಾರಿತ ಶಿಕ್ಷಣ ಏನು ಬರ್ತಾ ಇದೆಯಲ್ಲ, ಆ ಕೌಶಲ್ಯ ಆಧಾರಿತ ಶಿಕ್ಷಣವೇ 12ನೇ ಶತಮಾನದಲ್ಲಿಯೂ ಬಸವಣ್ಣನವರು ಅದನ್ನು ಜಾರಿಯಲ್ಲಿ ತಂದಿದ್ರು. ಆ ಸಂದರ್ಭದಲ್ಲಿ ಅವರು ಅದನ್ನು ಪ್ರಯೋಗವನ್ನು ಮಾಡಿದರು, ಯಶಸ್ವಿಯೂ ಆದರು. ಅದನ್ನೇ ಇವತ್ತ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಏನು ಥಿಯರಿ ಪುಸ್ತಕದಲ್ಲಿ ಭಾಳ ಚೆಂದ ಇರ್ತದೆ, ನಮ್ಮ ದೇಶದಲ್ಲಿ ಅದನ್ನು ಪುಸ್ತಕ ಥಿಯರಿ ಇದ್ದಂಗೆ ಅದನ್ನು ಪ್ರಾಕ್ಟಿಕಲ್ದಲ್ಲಿ, ಅನುಚಾರದಲ್ಲಿ, ಆಚಾರದಲ್ಲಿ ಬಂದರೆ ಅದು ನಮ್ಮ ದೇಶ ವಿಶ್ವದಲ್ಲಿಯೇ ಭಾರತ ಪ್ರಥಮ ಸ್ಥಾನದಲ್ಲಿ ನಿಲ್ಲೋದರಲ್ಲಿ ಸಂದೇಹ ಇಲ್ಲ ಅಂತ ನನಗೆ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸಮಾರಂಭದಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಶಾಸಕ ಎಂವೈ ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯ ಶಶೀಲ್ ನಮೋಶಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಕ್ಸರ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆ ಹಿನ್ನೆಲೆಯಲ್ಲಿ ವಾರ್ಡ್ ಸಂಖ್ಯೆ 43ರ ಜೆಡಿಎಸ್ ಅಭ್ಯರ್ಥಿ ಪ್ರಿಯಾಂಕಾ ಹೆಚ್ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣಾ ಅಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಈ ಬಾರಿಯ ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ರಂಗೇರಿದ್ದು, ಈಗಾಗಲೇ ವಿವಿಧ ಪಕ್ಷಗಳ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಅದರಂತೆ ನಗರದ ವಾರ್ಡ್ ಸಂಖ್ಯೆ 43ರ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಪ್ರಿಯಾಂಕಾ ಹೆಚ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಚುನಾವಣಾ ಅಧಿಕಾರಿಗೆ ಉಮೇದುವಾರಿಕೆ ಸಲ್ಲಿಸಿದರು. ರಾಯರ 350ನೇ ಮಧ್ಯಾರಾಧನೆ ನಿಮಿತ್ತ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ ಕಳೆದ 30 ವರ್ಷದಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ಮಧ್ಯಾರಾಧನೆ ಆಚರಿಸಿಕೊಂಡು ಬರಲಾಗಿದ್ದು, ಇಂದು ಸರಳವಾಗಿ ರಾಯರ ಮಧ್ಯಾರಾಧನೆ ಜರುಗಿತು. ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ 350ನೇ ರಾಯರ ಮಧ್ಯಾರಾಧನೆ ನಿಮಿತ್ತ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ 30ನೇ ವರ್ಷದ ಮಧ್ಯಾರಾಧನೆ ಸರಳವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಥೋತ್ಸವ, ಭಜನೆ, ತೊಟ್ಟಿಲು ಸೇವೆ ಸೇರಿದಂತೆ ಇನ್ನಿತರೆ ಸೇವೆಗಳು ನಡೆದವು. ಈ ಸಂದರ್ಭದಲ್ಲಿ ಭಕ್ತರು ರಾಯರನ್ನ ನೆನೆದು ಭಕ್ತಿ ಪರಕಾಷ್ಠೆ ಮೆರೆದರು. ರಾಘವೇಂದ್ರ 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 ನಿನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ನಿನ್ನಿರಿ,
ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ನಾನು ಎಂಬ ಮೋಹ ಮರೆತು ಎಂದು ಅವನ ನಂಬಿರಿ. ಹೇಗೆ ಇರಲಿ ಎಲ್ಲೇ ಇರಲಿ ಅವನ ಸ್ಮರಣೆ ಮಾಡಿರಿ, ಧ್ಯಾನದಿಂದ ಮನವ ಸುಡುವ ಚಿಂತೆ ದೂರ ಮಾಡಿರಿ. ರಾಘವೇಂದ್ರ 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 ನೆನ್ನಿರಿ, ನಾಮ ಸ್ಮರಣೆ. ಮಠದ ಅಧ್ಯಕ್ಷ ಮಾಧವರಾವ್ ತಾವರ್ಗೆರ ಅವರು ರಾಯರ ಮಧ್ಯಾರಾಧನೆ ವಿಶೇಷ ಕುರಿತು ಮಾತನಾಡಿದರು. ಹರೇ ಶ್ರೀನಿವಾಸ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾವು ಸುಮಾರು 30 ವರ್ಷಗಳಿಂದ ಈಗ ನಾವು ಶ್ರೀ ಗುರುರಾಘ ಸ್ವಾಮಿಗಳ ಆರಾಧನೆಯನ್ನು ಆಚರಿಸ್ತಾ ಬಂದಿದ್ದೇವೆ. ಇದು 350ನೇ ಆರಾಧನೆ ಮಹೋತ್ಸವ. ಆದರೆ ಕಳೆದ 2 ವರ್ಷಗಳಿಂದ ಈ ಒಂದು ಕೋವಿಡ್-19 ಪ್ರಯುಕ್ತ ನಾವು ಆರಾಧನೆಯನ್ನು ಸದಾ ರೀತಿಯಲ್ಲಿ ಆಚರಿಸಿದ್ದೇವೆ. ಇದಕ್ಕೆ ಸದ್ಭಕ್ತರು ಕೂಡ ಸಹಕರಿಸಿದ್ದಾರೆ. ಅದೇ ಇದೇ ರೀತಿ ನಾವು ಸದ್ಭಕ್ತರಿಗೆ ಮನವಿ ಮಾಡಿಕೊಳ್ಳೋದಂದರೆ ಇದೇ ರೀತಿ ಮುಂದಿನ ದಿನ ಕೂಡ ಸಹಕರಿಸಿ ಇನ್ನೂ ಅತಿ ವಿಜೃಂಭಣೆಯಿಂದ ಈ ಆರಾಧನೆ ಮಹೋತ್ಸವ ಆಚರಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ದೇವಸ್ಥಾನದ ಕಾರ್ಯದರ್ಶಿ ವಾಸುದೇವ್ ಮುಂಡರ್ಗೆ ಅವರು ಮಾತನಾಡಿ, ಸರ್ಕಾರದ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸುವ ಮೂಲಕ ಈ ಬಾರಿಯ ರಾಯರ ಮಧ್ಯಾರಾಧನೆ ಸರಳವಾಗಿ ಆಚರಿಸಲಾಗಿದೆ ಎಂದರು. ಸತ್ಯಾಭಿಘ್ನಕರಾಬ್ಜೋತ್ಥಾನ್ 50 ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ಮೋಮಿನ್ಯಾ ಸುಧಾರತ. ಹರಿ ಓಂ. ಈ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ 350ನೇ ವರ್ಷದ ಆರಾಧನೆ ಮಹೋತ್ಸವ ಸತತವಾಗಿ ನಮ್ಮ ಈ ಶ್ರೀಮಠದಲ್ಲಿ ಸುಮಾರು 25, 26, 30 ವರ್ಷಗಳಿಂದ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾ ಬರಲಾಗುತ್ತಿದ್ದು, ಈ ಒಂದು ಹೋದ ವರ್ಷ ಹಾಗೂ ಈ ವರ್ಷ ಈ ಒಂದು ಕೋವಿಡ್-19ರ ಒಂದು ನಿಮಿತ್ತವಾಗಿ ಸರ್ಕಾರದ ಸೂಚನೆಯಂತೆ ಸರ್ಕಾರದ ಸೂಚನೆಗಳು ಪಾಲನೆ ಮಾಡುವ ಸಲುವಾಗಿ ಸಂಕ್ಷಿಪ್ತವಾಗಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಆದರೆ ಶ್ರೀಮಠದಲ್ಲಿ ನಡೆಯುವಂತಹ ಯಾವುದೇ ಕಾರ್ಯಕ್ರಮ ಯಾವುದೇ ಅದರಲ್ಲಿ ಬದಲಾವಣೆ ಇಲ್ಲ. ಆದರೆ ಸಾರ್ವಜನಿಕವಾಗಿ ಮಾತ್ರ ನಾವು ಪ್ರಸಾದ ವಿತರಣೆ ಆಗಲಿ ಬೇರೆ ಕಾರಣಗಳಿಂದ ನಾವು ಅದನ್ನು ರಿಸ್ಟ್ರಿಕ್ಟ್ ಮಾಡಿದ್ದೇವೆ. ಇದೇ ರೀತಿ ನಾವು ಗುರುಗಳು ಪ್ರಾರ್ಥನೆ ಮಾಡೋದೇನೆಂದರೆ, ಇದು 2 ವರ್ಷ ಬಹಳ ನಮಗೆ ಮನಸ್ಸಿಗೆ ಅಸಮಾಧಾನ ಆಗಿದೆ. ಗುರುಗಳ ಅನುಗ್ರಹದಿಂದ ಮುಂದಿನ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಅಂದರೆ ಮೊದಲೇ ಹೆಂಗೆ ಆಚರಣೆ ಮಾಡ್ತಿದ್ದೀವಿ ಅದೇ ಥರ ಆಚರಣೆ ಮಾಡುವಂತೆ ಗುರುಗಳ ಒಂದು ಅನುಗ್ರಹ ನಮಗೆ ಆಗಲಿ, ಎಲ್ಲ ಭಕ್ತರಿಗೆ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು 4 ಮಾತುಗಳು ಆ ಗುರುಗಳ ಆರಾಧನೆ ಪ್ರಯುಕ್ತ ನಾನು ಮುಕ್ತ ಮಾಡುತ್ತೇನೆ. ಧನ್ಯವಾದಗಳು ಸರ್. ಇದು 350ನೇ ವರ್ಷ ಏನದು ಆರಾಧನೆ ಮಂತ್ರಾಲಯದು ನೀವು ಮಾಡ್ತಾ ಇರ್ತದೆ ಎಷ್ಟು ವರ್ಷ ಆಯ್ತು? 30ನೇ ವರ್ಷ ನೀವು ಮಾಡ್ತಾ ಇದ್ದೀರಿ. ಜೂರಿ ಕಾಲದಲ್ಲಿ ಮಾಡುವಂಥದ್ದು ಶ್ರೀಮಠದ್ದು 30ನೇ ವರ್ಷ. 30 ವರ್ಷ ಈ ಶ್ರೀಮಠವಾಗಿ 30 ವರ್ಷ. 350. ಇದು ಎಷ್ಟು ದಿವಸ ನೀವು ಆರಾಧನೆ ಮಾಡ್ತೀರಿ? 3 ದಿನ. 3 ದಿನ ಪೂರ್ವ ಆರಾಧನೆ, ಮಧ್ಯ ಆರಾಧನೆ, ಉತ್ತರ ಆರಾಧನೆ 3 ದಿನ ಮಾಡ್ತೀವಿ. ಇದು ಕಾರ್ಯಕ್ರಮಗಳೇನೇ ಇರ್ತವೆ? ಏನು ಕಾರ್ಯಕ್ರಮ ಹಮ್ಮಿಕೊಂಡು? ಬೆಳಗ್ಗೆ ತದನಂತರ ಅಷ್ಟಾವಧಾನ, ಸಾರ್ವಜನಿಕ ತೀರ್ಥ ಪ್ರಸಾದ ಇಷ್ಟೆಲ್ಲ, ಸಾಯಂಕಾಲ ದರ್ಶನ ಇರ್ತದೆ ಅಷ್ಟೇ. ಪ್ರಶಾಂತ್ ಕೋರಳ್ಳಿ, ಸುಧೀಂದ್ರ ಕುಲಕರ್ಣಿ, ರಘುರಾಮ್ ಹಾಗೂ ಭಕ್ತಾದಿಗಳು ಭಾಗಿಯಾಗಿದ್ದರು. ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ
ಭಕ್ತರೋ ಅಲ್ಲೇ ಮಂತ್ರಾಲಯ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ಜ್ಞಾನಗೈವ ಮನೆಗಳೇ ನಿನ್ನ ಬೃಂದಾವನ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ಜ್ಞಾನಗೈವ ಮನೆಗಳೇ ನಿನ್ನ ಬೃಂದಾವನ. ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ. ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ನಿನ್ನ ಬೆರೆವ ಭಾವವೇ ನಿತ್ಯ ಸತ್ಯ ಸುಂದರ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಅಲ್ಲೇ ಮಂತ್ರಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು. ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು. ನಿನ್ನ ಕಾಣುವಾಸೆಯೇ ಪೂರ್ವ ಜನ್ಮ ಪುಣ್ಯವು. ನಿನ್ನ ನಂಬಿ ನಡೆಯುವುದೇ ಬಾಳಿನಲ್ಲಿ ಭಾಗ್ಯವು. ನಿನ್ನ ನಾಮ ಸ್ಮರಣೆಯೇ ದಿವ್ಯ ವೇದ ಮಂತ್ರವು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾದಿಗ ಸಮಾಜಕ್ಕೆ ಟಿಕೆಟ್ ನೀಡದೆ ಬಿಜೆಪಿ ಕಾಂಗ್ರೆಸ್ ಅನ್ಯಾಯವೆಸಗಿದೆ ಎಂದು ಅಸಮಾಧಾನ ಹೊರಹಾಕಿ ಪ್ರತಿಭಟಿಸಿದ ಮಾದಿಗ ಸಮಾಜದ ಸದಸ್ಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್,
ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಡಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, ಐಐಟಿ, ಜೆಡಬ್ಲ್ಇ, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ. ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ. ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9686156363 9164921211. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾದಿಗ ಸಮಾಜಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಮಾದಿಗ ಸಮಾಜದವರು ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮನೆ ಮುಂದೆ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಮಾದಿಗರನ್ನು ಕಡೆಗಣಿಸಿದ ದತ್ತಾತ್ರೇಯ ಪಾಟೀಲ್ ಅವರಿಗೆ, ಮಾದಿಗರನ್ನು ಕಡೆಗಣಿಸುತ್ತಿರುವ ದತ್ತಾತ್ರೇಯ ಶ್ರೀ ಪಾಟೀಲ್ ಅವರಿಗೆ, ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಮಾದಿಗರ ಅನ್ಯಾಯ ಮಾಡಿದ ದತ್ತಾತ್ರೇಯ ಶ್ರೀ ಪಾಟೀಲ್ ಅವರಿಗೆ. ಕಲಬುರಗಿ ಮಹಾನಗರ ಪಾಲಿಕೆ ಚುನಾವಣೆ ಹಿನ್ನೆಲೆಯಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ 6 ಮೀಸಲು ಮತಕ್ಷೇತ್ರವಿದ್ದರೂ ಕೇವಲ 1 ಸ್ಥಾನವನ್ನು ಮಾತ್ರ ಮಾದಿಗ ಸಮಾಜಕ್ಕೆ ನೀಡಿ ಅನ್ಯಾಯವೆಸಗಿರುವ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾದಿಗ ಸಮಾಜದ ಸದಸ್ಯರೋರ್ವರು ಕಿಡಿಕಾರಿದರು. ಈಗಾಗಲೇ ಮಹಾನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಮ್ಮ ಮಾದಿಗ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದ್ದು, ಅದರಲ್ಲಿ ದಕ್ಷಿಣ ಮತಕ್ಷೇತ್ರದಲ್ಲಿ ಸುಮಾರು 6 ಮೀಸಲು ಮತಕ್ಷೇತ್ರವಿದ್ದು ಅದರಲ್ಲಿ ಒಂದೇ ಒಂದು ಸ್ಥಾನವನ್ನು ಮಾದಿಗರಿಗೆ ನೀಡಿದ್ದಾರೆ ಬಿಫಾಮ. ಅದರಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಬಿಜೆಪಿ ಪಕ್ಷಕ್ಕೆ ನಮ್ಮ ಮಾದಿಗರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಓಣಿಯಲ್ಲಿ ಬಂದಿದ್ದೇ ಆದರೆ ಅವರಿಗೆ ಚೀಮಾರಿ ಆಗ್ತದಂಥ ಕೆಲಸ ನಾವು ಮಾದಿಗರು ಮಾಡ್ತೀವಿ. ಮಾದಿಗರಿಗೆ ಬರೇ ಒದರೋದಕ್ಕೆ ಮತ್ತು ಜೆಂಡೆ ಹಿಡಿಯೋದಕ್ಕೆ ಮತ್ತು ಓಟ್ ಹಾಕೋಕ್ಕೆ ಮಾತ್ರ ಇವರು ಮೀಸಲಿಟ್ಟುಕೊಂಡಿದ್ದಾರೆ. ಮಾದಿಗರಿಗೆ ಯಾವುದೇ ಸಂದರ್ಭದಲ್ಲಿ ಬರೀ ಅನ್ಯಾಯ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಏನಾದರೂ ನಾವು ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಮಾದಿಗರು ಸಿಡಿದೆದ್ದು ಕೇಳಿದರೆ ಕೊಲೆ ಬೆದರಿಕೆ ಆಗ್ತಕ್ಕಂಥ ಕೊಲೆ ಬೆದರಿಕೆ ಆಗ್ತಕ್ಕ ಸಂದರ್ಭ ಕೂಡ ಅವರು ಕೆಲವು ಹಿಂದಿನ ಮುಖಾಂತರ ನಮಗೆ ಗೊತ್ತಾಗ್ತದೆ. ಇವತ್ತು ನಾವು ಕೊಲೆ ಆದರೂ ಕೂಡ ಅದು ನನಗೆ ಮೇಲೆ ನಮ್ಮ ಮಾದಿಗ ಸಮಾಜರಿಗೆ ನಾವು ಏನಾದರೂ ಹೋರಾಟಗಾರರಿಗೆ ಅನ್ಯಾಯ ಆದಾಗ ಅದು ನೇರವಾಗಿ ಹೇಳ್ತೀವಿ. ಬಿ ಜೆ ಪಿ ಪಕ್ಷದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅಂತಕ್ಕಂಥದ್ದು ಕೂಡ ನೇರವಾಗಿ ಸಂದರ್ಭದಲ್ಲಿ ಹೇಳ್ತೀವಿ. ಮತ್ತು ಇದೇ ರೀತಿ ಬಿ ಜೆ ಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಹೋರಾಟ ಮಾಡ್ತಾ ಸಂದರ್ಭದಲ್ಲಿ ಅದು ನೇರವಾಗಿ ಅಲ್ಲಂಪ್ರಭು ಪಾಟೀಲ್ ಆಗಿರ್ಬೋದು ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಆಗಬಹುದು ನಮ್ಮ ಮಾದಿಗರಿಗೆ ತುಳಿತಕ್ಕಂಥ ಕೆಲಸ ಮಾಡಕತ್ತಾರೆ. ಈ ಮಾದಿಗರ ಶಕ್ತಿ ಏನನ್ನು ತೋರಿಸೋವರೆಗೂ ಈ ಎರಡೂ ಪಕ್ಷದವರು ಮಾದಿಗೆ ತುಳಿತಕ್ಕಂಥ ಕೆಲಸ ಮಾಡಕತ್ತಾರೆ. ಇವರಿಗೆ ಮುಂದಿನ ದಿನಗಳಲ್ಲಿ ಮಾದಿಗರ ಶಕ್ತಿ ಏನನ್ನು ಕೂಡ ನಾವು ತೋರಿಸ್ತೀವಿ. ಅದರಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮಾದಿಗರಿಗೆ ಸುಮಾರು 3-4 ಟಿಕೆಟ್ ಕೊಡಬೇಕಾಗಿತ್ತು. ಈ ಕಾಂಗ್ರೆಸ್ ಪಕ್ಷ ಕೂಡ ಒಂದೇ ಟಿಕೆಟ್ ನೀಡಿದ್ದಾರೆ, ಬಿ ಜೆ ಪಿ ಪಕ್ಷ ಕೂಡ ಒಂದೇ ಟಿಕೆಟ್ ನೀಡಿದ್ದಾರೆ. ಅದರಲ್ಲಿ ಮಾದಿಗರಿಗಂತೂ ಭಾಳ ಅನ್ಯಾಯವಾಗಿದೆ, ಘೋರ ಅನ್ಯಾಯವಾಗಿ ಮಾಡ್ತಕ್ಕಂಥ ಬಿ ಜೆ ಪಿಗೆ ಮತ್ತು ಕಾಂಗ್ರೆಸ್ಗೆ ನಾವು ಬಹಿಷ್ಕೃತ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಚುನಾವಣೆ ಕೂಡ ನಮ್ಮ ಓಣಿಗಳಲ್ಲಿ ಚುನಾವಣೆ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಬಹಿಷ್ಕೃತ ಹಾಕಿ ಚುನಾವಣೆ ಮಾಡಬಾರ್ದನ್ನೋ ರೀತಿಯಲ್ಲಿ ಕೂಡ ನಾವೆಲ್ಲ ತಯಾರಿ ಮಾಡ್ಕೊಳ್ತಿದ್ದೀವಿ. ಈಗಾಗಲೇ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ನಮ್ಮ ಮನೆ ಒಳಗಡೆ ಕರೆಸ್ಕೊಂಡು ನನಗೆ ಕೆಲವು ಮಾತುಗಳು ಹೇಳಿದಾಗ ಅವರು ಕೂಡ
ನನಗೆ ಬೆದರಿಕೆ ಹಾಕಾಕತ್ತ ಕೆಲಸ ನಮ್ಮ ಹಿರಿಯರು ಇರೋದ್ರಿಂದ ಮತ್ತು ನಮ್ಮ ಹಳೆಯ ಮನುಷ್ಯ ಇರೋದ್ರಿಂದ ನಮ್ಮ ಮನೆಯಲ್ಲಿ ಇಷ್ಟು ಒದರ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ, ಬೇರೆಯವರು ಯಾರು ಬಂದು ಮಾತಾಡ್ತಕ್ಕಂಥ ಶಕ್ತಿ ಇಲ್ಲಿಲ್ಲ ಅಂತಕ್ಕಂಥ ಕೂಡ ನನಗೆ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರಿಗೆ ನಮ್ಮ ಮಾದಿಗರ ಮೇಲೆ ಏನಾದರೂ ಅನುಕಂಪ ಇದ್ದಿದ್ದೆ ಆದರೆ ನನ್ನ ಮಾದಿಗರ ಅವರ ಮನೆಯ ಕುಟುಂಬದ ಮೇಲೆ ಅನುಕಂಪ ಇಟ್ಕೊಂಡು ಅವ್ರಿಗೆ ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಅವರ ಪರವಾಗಿ ಮತ ಹಾಕಿದ್ದೀವಿ, ಅವ್ರ ಬಳಿ ದುಡಿದಿದ್ದೀವಿ, ಅವರಿಗೋಸ್ಕರ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಕೂಡ ಅವ್ರಿಗೆ ಗೊತ್ತಿದ್ದರೂ ಕೂಡ ನಮಗೆ 1 ಟಿಕೆಟ್ ಕೊಡಿ, ಮತ್ತೊಬ್ಬರಿಗೆ 5 ಟಿಕೆಟು, ಮತ್ತೊಂದು ಸಮುದಾಯರಿಗೆ 2 ಟಿಕೆಟು, ಮತ್ತೊಂದು ಸಮುದಾಯರಿಗೆ 3 ಟಿಕೆಟು ಕೊಡ್ತಾರೆ. ಆದರೆ ಮಾದಿಗರು ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದರೂ ಕೂಡ ಇವರು ಒಗ್ಗಟ್ಟಿಲ್ಲ. ಇವರು ಒಗ್ಗಟ್ಟಿದ್ದವ್ರಿಗೆ ಕೂಡ 4 ಜನ ಒಗ್ಗಟ್ಟಿದ್ದರೆ ಅವರಿಗೆ ಕಡೆಗೆ ಮಾಡೋಕ್ಕಂಥ ಕೆಲಸ ಕೂಡ ಅಪ್ಪಗೌಡರು ಮಾಡ್ಲಕತ್ತಾರೆ ಅಂತಕ್ಕಂಥ ನಮ್ಗೆ ಅನುಭವ ಬಂದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವ್ರು ಏನು ನಮ್ಮ ಸಮಾಜಕ್ಕೆ ಹೇಳ್ತಾರೆ, ನಮ್ಮ ಸಮಾಜಕ್ಕೆ ಏನು ಅವರು ನ್ಯಾಯ ಬಗೆಹರಿಸ್ಕೊಡ್ತಾರೆ ಅಂತಕ್ಕಂಥದ್ದು ಅವ್ರ ಮುಖಾಂತರ ಮೀಡಿಯಾದವ್ರು ಕೇಳಿ ಅವರು ನಮ್ಮ ಸಮಾಜಕ್ಕೆ ಎಲ್ಲಿ ಅನ್ಯಾಯ ಆಗ್ಯದ, ಎಲ್ಲಿ ಸರಿಪಡಿಸ್ತಾರಕ್ಕಂಥದ್ದು ಅವರು ಮೀಡಿಯಾದವ್ರು ಕೇಳಿ ಅಂತಕ್ಕಂಥದ್ದು ಹೇಳಿ ನಾನು ಮಾತುಗಳು ಮುಗಿಸ್ತೀನಿ. ಪ್ರತಿಭಟನೆಯಲ್ಲಿ ಮಾದಿಗ ಸಮುದಾಯದ ಸದಸ್ಯರು ಭಾಗಿಯಾಗಿದ್ದರು. ಮಾದಿಗರನ್ನು ಕಡೆಗಣಿಸಿದರು ದತ್ತಾತ್ರೇಯ ಸಿ ಪಾಟೀಲ್ ಅವರಿಗೆ, ಮಾದಿಗರನ್ನು ಚುನಾವಣೆಯಲ್ಲಿ ಟಿಕೆಟ್ ನೀಡಿದರು ದತ್ತಾತ್ರೇಯ ಸಿ ಪಾಟೀಲ್ ಅವರಿಗೆ. ಶ್ರೀ ಗುರುರಾಜ ಸೇವಾ ಸಮಿತಿ ಹಾಗೂ ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳಿ ವತಿಯಿಂದ ನಗರದ ಜಗದ್ಬಳಿಯ ರಾಯರ ಮಠದಲ್ಲಿ ರಾಯರ 350ನೇ ಮಧ್ಯಾರಾಧನೆ ಜರುಗಿತು. ನಗರದ ಜಗದ್ಬಡಾವಣೆಯ ರಾಯರ ಮಠದಲ್ಲಿ ರಾಯರ 350ನೇ ರಾಯರ ಮಧ್ಯಾರಾಧನೆ ನಿಮಿತ್ತ ಬೆಳಿಗ್ಗೆಯಿಂದ ರಾಯರಿಗೆ ವಿವಿಧ ವಿಶೇಷ ಪೂಜೆ ನೆರವೇರಿಸಲಾಗಿದೆ ಎಂದು ರಾಯರ ಮಠದ ಸಂಚಾಲಕರು ಮಾತನಾಡಿದರು. ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಗೋಮುಖ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ 350ನೇ ರಾಯರ ವರ್ಧಂತಿ ಇವತ್ತಿನ ಮಧ್ಯಾರಾಧನೆ ಕಾರ್ಯಕ್ರಮ ಆಗ್ಲಿಕ್ಕತ್ತದೆ. ಇವತ್ತು 350ನೇ ಮಧ್ಯಾರಾಧನೆ. ಸುಮಾರು 28 ವರ್ಷದಿಂದ ಈ ರಾಯರ ಮಠ ಕಟ್ಟಿತ್ತು. ಬಂದು ಪ್ರತಿಷ್ಠಾಪನೆ ಮಾಡಿದ್ದಿಲ್ಲ ವೃಂದಾವನ, ಸುಮ್ಮನೆ ಒಂದು ಇದು ಮಾಡ್ತಿದ್ವಿ, ರಾಯರ ಫೋಟೋ ಮೃತಿಕೆ ಇಟ್ಟು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಆಯಿತು, ವೃಂದಾವನ ಪ್ರತಿಷ್ಠಾಪನೆ ಆಯಿತು. ಅದಾದ ನಂತರ ಮೊದಲನೇ ಮಧ್ಯಾರಾಧನೆ, ಪ್ರತಿಷ್ಠಾಪನೆ ನಂತರ ಮೊದಲನೇ ಮಧ್ಯಾರಾಧನೆ ಇವತ್ತು ಆಗ್ತಿದೆ. ಇವತ್ತು ನಾವು 3 ದಿನಗಳ ಕಾಲ ಮಾಡ್ತಿದ್ದೀವಿ. ನಿನ್ನೆ, ಇವತ್ತು, ನಾಳೆ ಬೆಳಗ್ಗೆ 6 ಗಂಟೆಗೆ ಪಂಚಾಮೃತ ಅಭಿಷೇಕ ಆಯಿತು. 7:30ಕ್ಕೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಆಯಿತು. ಅದಾದಮೇಲೆ ಈಗ ಪಲ್ಲಕ್ಕಿ ಸೇವೆ ಅದ. ಈಗ ಪಲ್ಲಕ್ಕಿ ಸೇವೆ ಆದ ನಂತರ ಬಂದಂಥ ಭಕ್ತಾದಿಗಳೆಲ್ಲರಿಗೂ ದೊನ್ನೆ ಪ್ರಸಾದ ಇಟ್ಟಿವಿ. ಊಟದ ವ್ಯವಸ್ಥೆ ಮಾಡಬೇಕು ಅಂತಂದು ಮಹಾಪ್ರಸಾದ ಮಾಡಬೇಕು, ಅನ್ನ ಸಂತರ್ಪಣೆ ಅಂತೆಲ್ಲ ತಯಾರಿ ಮಾಡ್ಕೊಂಡಿತ್ತು. ಈ ಕೊರೋನಾದ್ದು ಸರ್ಕಾರ ನಿರ್ಬಂಧ ಹೇರಿದ್ದ ಕಾರಣ ಯಾರಿಗೂ ಜನ ಸೇರುವಂತಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರಿಗೂ ಬಂದಂಥ ಭಕ್ತಾದಿಗಳಿಗೆ ದೊನ್ನೆ ಪ್ರಸಾದ ವ್ಯವಸ್ಥೆ ಮಾಡೋದು. ಅದಾನಂತರ ಸಾಯಂಕಾಲ 7 ಗಂಟೆಗೆ ಭಜನೆ, ತೊಟ್ಟಲ ಸೇವೆ ಇರುತ್ತೆ. 3 ದಿನ ಅದ ಇದು. ಅದಾದ ನಂತರ ಮಹಾಮಂಗಳಾರತಿ ಆಗ್ತದೆ. ಬಡಾವಣೆ ಹಾಗೂ ಸುತ್ತಮುತ್ತ ಭಕ್ತಾದಿಗಳೆಲ್ಲರೂ ಭಾಳ ಜನ ಗುಲ್ಬರ್ಗಾದಿಂದ ಎಲ್ಲರೂ ಬರ್ತಾರೆ. ಸಹಸ್ರಾರು ಜನ ಬರ್ಲಿಕ್ಕತ್ತಾರ. ಬಂದು ಗುರುಗಳ ಅನುಗ್ರಹಕ್ಕೆ ಪ್ರಾರ್ಥನೆ ಆಗ್ಲಿಕ್ಕತ್ತಾರ. ಎಲ್ಲರಿಗೂ ಗುರುಗಳ ಅನುಗ್ರಹ ಮಾಡಲಿ, ಕೊರೋನಾದು ಈ ಸಂಕಷ್ಟದಿಂದ ರಾಯರು ಜಲ್ದಿ ಅದಕ್ಕೆ ಹೊರಗೆ ತರಲಿ ಅಂತಂದು ಶ್ರೀ ಗುರುರಾಜ್ ಸೇವಾ ಸಮಿತಿ ವತಿಯಿಂದ ಕೇಳ್ಕೊತೀನಿ. ಶ್ರೀ ಗುರುರಾಜ್ ಸೇವಾ ಸಮಿತಿ ಹಾಗೂ ಶ್ರೀ ಗುರು ಸಾರ್ವಭೌಮ ಭಜನಾ ಮಂಡಳಿ ಸದಸ್ಯರು ಭಾಗಿಯಾಗಿದ್ದರು. ಬಿಜೆಪಿ ಸರ್ಕಾರ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಂದರೆ ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುವುದಾಗಿ ಭರವಸೆ ನೀಡಿದ್ದರ ಹಿನ್ನೆಲೆಯಲ್ಲಿ ಕೋಲಿ ಸಮಾಜದವರು ಬಿಜೆಪಿಗೆ ಮತ ಹಾಕಿತ್ತು. ಇದೀಗ ಕೇಂದ್ರ ಹಾಗೂ ರಾಜ್ಯದಲ್ಲಿ ಸರ್ಕಾರ ಆಡಳಿತದಲ್ಲಿದ್ದರೂ ಕೋಲಿ ಸಮಾಜವನ್ನು ಎಸ್ಟಿಗೆ ಸೇರಿಸದೆ ಅನ್ಯಾಯ ಮಾಡಿದೆ ಎಂದು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ತಿಪ್ಪಣಪ್ಪ ಕಮಕ್ನೂರ್ ಆರೋಪಿಸಿದರು. ಈ ಹಿಂದೆ ಕಾಂಗ್ರೆಸ್ ಪಕ್ಷವಿದ್ದಾಗ ಕೋಲಿ ಸಮಾಜ ಎಸ್ಟಿ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಇದೀಗ ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವಿದ್ದರೂ ರಾಜ್ಯದಲ್ಲಿ ಬಿಜೆಪಿಯವರು ಕೋಲಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಲು ತಾರತಮ್ಯ ಮಾಡುತ್ತಿದೆ ಎಂದು ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದರು. ನಮ್ಮ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎರಡೂ ಬಂದರೆ ನಿಮ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಪ್ರಾಮಾಣಿಕವಾಗಿ ಹೇಳಿದರು. ನಮ್ಮ ಸಮಾಜದವರು ಹೇಳಿದರು ಮತ್ತು ಮಾನ್ಯ ಪ್ರಧಾನಮಂತ್ರಿಯವರು ಕೂಡ ತುಮಾರ ಸಮಾಜ का वास्ते मैं याद रखूँगा
ಮೈ उसको ಪ್ರೇರಣೆ ದೇವಂಗ ಅಂತೇಳಿ ಹಿಂದಿದಾಗ ಹೇಳಿದರು. ಆದ್ರೆ ಸರ್ಕಾರ ಬಂತು, ಇಲ್ಲೂ ಸುಮಾರು 2-3 ವರ್ಷ ಆಲಕ್ಕೆ ಬಂತು, ಕೇಂದ್ರದಲ್ಲೂ ಆಯಿತು, ಎರಡೂ ಸರ್ಕಾರ ಒಂದೇ ಬಂದು ನಮ್ಮ ಜನರು ಕೂಡ ಇಷ್ಟು ವರ್ಷ ಆದರೂ ಕೂಡ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲಲ್ಲ, ಇವ್ರು ಯಾಕೋ ಇಮಿಡಿಯೇಟ್ ಮಾಡ್ತೀನಿ ನೀವು ಮತ ಹಾಕ್ರಿ ಅಂತಂದು ಸಲುವಾಗಿ ನಮ್ಮ ಜನ ಒಕ್ಕೂರಿನಿಂದ ಆ BJP ಪಕ್ಷಕ್ಕೆ ಮತ ಹಾಕಿದ್ರು. ಆದ್ರೆ ಅವ್ರನ್ನೂ ಕೂಡ ತಬ್ಬಲಿಯು ನೀನಾದೇವು ಮಗನೇ ಅಂದಂಗೆ ಮತ ಎಲ್ಲಿ ಕೂಡಿಸ್ಬೇಕು ಅಲ್ಲೇ ಕೂಡಿಸ್ಯಾರ. ಇವರು ಕೇಂದ್ರದವ್ರನ್ನೂ ಏನೂ ಮಾಡ್ತಾಯಿಲ್ಲ, ರಾಜ್ಯದವ್ರನ್ನೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೋತಿಲ್ಲ. ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕುಲಶಾಸ್ತ್ರ ಅಧ್ಯಯನ ಆಗಲಿ, ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಶಿಫಾರಸು ಆಗಲಿ, ಮತ್ತು ಇನ್ನಿತರ ಎಲ್ಲ ದಾಖಲೆಗಳು ಕೂಡ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರ ಕಾಲಕ್ಕೂ ಕೂಡ 2 ಸಲ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ಯಾರ. ಆಮೇಲೆ ಅವ್ರು ವಾಪಸ್ ಏನು ಕೆಲವು ನ್ಯೂನತೆಗಳು ಕೇಳಿದ್ರು, ಅವನು ಕೂಡ ಬಂದಾಗ ಎಲ್ಲ ಕೂಡ ಅಟೆಂಡ್ ಮಾಡಿ ಕೇಂದ್ರಕ್ಕೆ ಕಳಿಸಿದಂಥ ಕೆಲಸ. ನಮ್ಮದು ರಾಜ್ಯದಲ್ಲಿ ಏನೂ ಇಲ್ಲ ಕೆಲಸ, ನಮ್ಮದು ರಾಜ್ಯದಿಂದ ಏನೇನು ಹೋಗ್ಬೇಕು ಎಲ್ಲ ಕೇಂದ್ರಕ್ಕೆ ಹೋಗ್ಯಾವ. ಇಲ್ಲಿ ಯಾವುದೇ ಕೇಳ್ತಕ್ಕಂಥ ಬೇರೆಯವರು ಈಗ ಪಾದಯಾತ್ರೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅವ್ರು ಈಗ ಅವರು ಅದ್ರಾಗ ಎಂಟರ್ ಆಗತ್ಯಾರ. ನಾವು 1996ನೇ ಇಸ್ವಿದಾಗ ಪ್ರಧಾನಮಂತ್ರಿ ದೇವೇಗೌಡರಿದ್ದಾಗ ಪೊಲೀಸ್ ಗ್ರೌಂಡದಲ್ಲಿ ಸುಮಾರು 7 ಲಕ್ಷ ಜನರಿಗೆ ಸೇರಿಸಿ, ಆಗಿನ ಕಾಲಕ್ಕೆ DT ಜಯಕುಮಾರ್ ಅಂತ ಮಂತ್ರಿ ಇದ್ದರು, J. ಶ್ರೀನಿವಾಸ್ ಅಂತೇಳಿ ನಮ್ಮ ಸಮಾಜ ಅಧ್ಯಕ್ಷರಿದ್ದರು, ಆವಾಗ JH ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ದೇವೇಗೌಡರಿದ್ದರು, ಮತ್ತು ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ನಾವು ಮನವಿ ಮಾಡಿದೆ ಅವ್ರಿಗೆ ಇದು ಆಗಬೇಕಂತ. ಅಲ್ಲಿ ಹಿಡಿದು ನಮ್ಮ ನಿರಂತರವಾದಂಥ ಹೋರಾಟ ನಡೆದಿದೆ, ಅದು ಒಂದು ಹಂತಕ್ಕೆ ಬಂದು ಮುಟ್ಟಿದೆ. ಅದಕ್ಕಾಗಿ ಈಗ ಎಲ್ಲ ರಾಜ್ಯದಿಂದ ಏನೇನು ನ್ಯೂನತೆಗಳವ ಎಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಮೊದಲು ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ, ಆಮೇಲೆ ಈಗಲೂ ಕೂಡ BJP ಕೂಡ ಮಾಡಿದ್ದಾರೆ. ಈಗ ನಮ್ಮದು ಏನದ, ನಮ್ಮ ಬಾಲ್ ಇದ್ದಿದೆ ರಾಷ್ಟ್ರದಲ್ಲಿ, ಅದು ಪ್ರಧಾನಮಂತ್ರಿ ಅಂಗಳದಲ್ಲಿ. ನಮ್ಮದು ಏನಾದ್ರು ಋಣ ತೀರಿಸಬೇಕಾಗಿತ್ತು, ನಮ್ಮ ಜನರ ಕಣ್ಣೀರು ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಯವರಿಗೂ ಕೂಡ ಹೇಳೀನಿ, ನಮ್ಮ ರಾಯಚೂರದಲ್ಲಿ ನೋಡಿರಿ, ಹೌದು ಸರ್, ಸುರ್ಜೇವಾಲವ್ರಿಗೆ ಕೂಡ ಹೇಳೀನಿ, ನೋಡಿರಿ ನಮ್ಮದು ನಾವು ನಿರ್ಣಾಯಕ ಮತದಾರ ಈ ಭಾಗದಲ್ಲಿ. ಕೋಲಿ ಸಮಾಜದವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000-60 ಸಾವಿರ ಮತದಾರರು ಕೇವಲ ಆಳಂದೊಂದು ತಾಲೂಕು ಬಿಟ್ಟು ಎಲ್ಲ ಕಡೆ ನಾವು 60-70 ಸಾವಿರ ವೋಟರ್ಸ್ ಇದ್ದೀವಿ. ನಾವು ನಿರ್ಣಾಯಕ ಮತದಾರಿದ್ದೀವಿ. ನಮ್ಮ ಮತಗಳು ತೆಗೆದುಕೊಂಡು ಅಧಿಕಾರ ಮಾತ್ರ ನೀವು ಯಾರೂ ಕೊಡೋಂಗಿಲ್ಲ. ಓಟ್ ಬೇಕಾದ್ರೆ ನಮ್ಮ ಕಡೆ ಕರಿತೀರಿ, ಒಳ್ಳೆಯವರಿದ್ದೀರಿ, ನೀವು ಭಾಳ ಒಳ್ಳೆಯ ಮಂದಿ, ವಿಶ್ವಾಸ ಕರಿತೀರಪ್ಪ, ಕೊಟ್ಟು ಮಾತು ನಡೆಸ್ತೀರಿ ಅಂತ ಹೇಳ್ತೀರಿ, ಮತ್ತು ನೀವೇನು ಮಾಡ್ತಾ ಇದ್ದೀರಿ ಎಂಬ ಭಾವನೆಯನ್ನು ನಾನು ಹೇಳೀನಿ. ಅದಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತೀಯ ಕೋಲಿ ಸಮಾಜದ ಮುಖಂಡ DT ರಾಜ್, ಮಡಿವಾಳಪ್ಪ ನರಿಬೋಳ್, ಪ್ರಕಾಶ್ ಜಮಾದಾರ್, ಮಹಾಂತೇಶ್ ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಕ್ಷಣ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತರಲಾಗಿದೆ. ಸಚಿವ ಡಾಕ್ಟರ್ CN ಅಶ್ವಥ್ ನಾರಾಯಣ್. ಕಲಬುರಗಿ ಮಹಾನಗರ ಪಾಲಿಕೆಯ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ H ಅವರಿಂದ ನಾಮಪತ್ರ ಸಲ್ಲಿಕೆ. ರಾಯರ 350ನೇ ಮಧ್ಯಾರಾಧನೆ ನಿಮಿತ್ತ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ ಸರಳವಾಗಿ ನಡೆದ ರಾಯರ ಮಧ್ಯಾರಾಧನೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶಿವರಾಜ್ ಟಿ ಪಾಟೀಲ್ ಹಾಗೂ ಸ್ವಪ್ನ ರೆಡ್ಡಿ ಪಾಟೀಲ್ ಅವರ ಒಡೆತನದ ಏಕಮಾತ್ರ ಕಾಯಕ ಫೌಂಡೇಶನ್ ಎಜುಕೇಷನ್ ಟ್ರಸ್ಟ್ನ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು 10 ಎಕರೆ ಜಾಗದಲ್ಲಿ ತೇಗ, ಬಿದಿರು ಮತ್ತು ಇನ್ನಿತರ ಗಿಡಮರಗಳ ನೈಸರ್ಗಿಕ ವಾತಾವರಣ ಹೊಂದಿದ ವಿಶಿಷ್ಟ ಹಾಗೂ ಅನನ್ಯ ಕಾಲೇಜು. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ತರಗತಿ, ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಲ್ಯಾಬ್, ಪರಿಣಿತ ಬೋಧಕರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ನೀಟ್, IIT, JEE, ಗುಣಮಟ್ಟದ ಬೋಧನೆ, ನಿಯಮಿತ ಪರೀಕ್ಷೆಯ ಜೊತೆಗೆ ತತ್ಕ್ಷಣದ ಫಲಿತಾಂಶ, ಲಾಂಗ್ ಡೇ ಬೋರ್ಡಿಂಗ್ ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮತ್ತು ಸಾಂದರ್ಭಿಕ ವೈದ್ಯಕೀಯ ನೆರವು. ನಗರದ ಎಲ್ಲಾ ಬಡಾವಣೆಗಳಿಂದ ಸಾರಿಗೆ ಸಂಪರ್ಕ, ವಿದ್ಯಾರ್ಥಿಗಳ ಭೌತಿಕ ಹಾಗೂ ದೈಹಿಕ ಬೆಳವಣಿಗೆಗೆ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ, ಕಡ್ಡಾಯ ಕೋವಿಡ್ ನಿಯಮಗಳ ಪಾಲನೆ, ಪ್ರವೇಶ ಆರಂಭ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968-615-6363, 916-492-1211.